ನಮಸ್ಕಾರ ಫ್ರೆಂಡ್ಸ್, ಪ್ರತಿಯೊಬ್ಬರು ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ನಮ್ಮ ಹಣವನ್ನು ಡಬಲ್ ಟ್ರಿಬಲ್ ಮಾಡಬೇಕಂತ ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಎಷ್ಟೋ ಜನ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಆ ಕಂಪನಿಯ ಶೇರ್ ಪ್ರೈಸ್ ನಾವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆನೆ 2x 3x ಇನ್ಕ್ರೀಸ್ ಆಗಿಬಿಡುತ್ತೆ. ಬಟ್ ನಾವು ಒಂದು ಆಪರ್ಚುನಿಟಿಯನ್ನ ಮಿಸ್ ಮಾಡ್ತೀವಿ. ಸೊ ಇವತ್ತು ಈ ವಿಡಿಯೋದಲ್ಲಿ ನಾವು ಅಂಡರ್ ವ್ಯಾಲ್ಯೂಡ್ ಹೈ ಪೊಟೆನ್ಶಿಯಲ್ ಮಲ್ಟಿ ಬ್ಯಾಗರ್ ಸ್ಟಾಕ್ ಗಳನ್ನ ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಇದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಫ್ ಯು ಆರ್ ನ್ಯೂ ಟು ದಿಸ್ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್, ಅಂಡ್ ಇಫ್ ಯು ಆರ್ ಹ್ಯಾವಿಂಗ್ ಇಂಟ್ರೆಸ್ಟ್, ಪ್ಲೀಸ್ ವಾಚ್ ಟಿಲ್ ಎಂಡ್. ಸೊ myself Somesh, welcome to Investment with Kannada YouTube channel. So without wasting any time, let's get started. So ಈ ವಿಡಿಯೋ ಯಾವುದೇ ರೀತಿಯ ಬೈಯಿಂಗ್ ಅಥವಾ ಸೆಲ್ಲಿಂಗ್ ರೆಕಮೆಂಡೇಶನ್ ನನ್ನ ಕಡೆಯಿಂದ ಇರೋದಿಲ್ಲ. ಇಟ್ ಇಸ್ ಪ್ಯೂರ್ಲಿ ಮೈ ಅನಾಲಿಸಿಸ್ ಅಂಡ್ ಮೈ ರಿಸರ್ಚ್. ಸೊ ನಾನು ಇವತ್ತು ಒನ್ ಆಫ್ ದಿ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ ಮ್ಯಾಕ್ಸ್ ಇಂಡಿಯಾ ಕಂಪನಿ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಇವಾಗ ಇದು ಅಂಡರ್ ವ್ಯಾಲ್ಯೂಡ್ ಯಾಕೆ ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ತೇನೆ. ಸೊ ನನಗೆ ಈ ಕಂಪನಿ ಮುಂಬರುವ ಕೆಲವು ದಿನಗಳಲ್ಲಿ ನಮ್ಮ ಹಣವನ್ನು 100% ಡಬಲ್ ಅಥವಾ ಟ್ರಿಬಲ್ ಮಾಡಿಕೊಡುವ ಎಲ್ಲ ಸಾಧ್ಯತೆಗಳು ನನಗೆ ಕಾಣಿಸ್ತಾ ಇದೆ. ಸೊ ನೀವು ಕೂಡ ನಿಮ್ಮ ರಿಸರ್ಚ್ ಅನ್ನ ಮಾಡಿ ನಿಮಗೆ ಒಳ್ಳೇದನ್ಸಿದ್ರೆ ನೀವು ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಸೊ ನಾನು ಆಗ್ಲೇ ಹೇಳಿದಾಗೆ ಇದು ಯಾಕೆ ಅಂಡರ್ ವ್ಯಾಲ್ಯೂಡ್ ಮತ್ತು ಇದನ್ ಯಾವ ರೀತಿ ಈ ಕಂಪನಿಯ ಏನ್ ಮಾಡುತ್ತೆ, ಈ ಕಂಪನಿಯ ಹೊಸ ಅಪರ್ಚುನಿಟೀಸ್ ಏನು, ಯಾವ ರೀತಿ ಬಿಸಿನೆಸ್ ಇದೆ, ಈ ಬಿಸಿನೆಸ್ ಮಾಡೆಲ್ ಏನು, ಪ್ರತಿಯೊಂದನ್ನು ನಾನು ನಿಮ್ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ಮತ್ತು ನನಗೆ ಯಾಕೆ ಪರ್ಸನಲಿ ಈ ಕಂಪನಿ ಅಷ್ಟೊಂದು ಇಷ್ಟ ಆಯ್ತು ಮತ್ತು ಯಾಕೆ ಇದು ಮುಂಬರುವ ಕೆಲವು ದಿನಗಳಲ್ಲಿ ನಮ್ಮ ಹಣವನ್ನು ಡಬಲ್ ಮಾಡಿಕೊಡುತ್ತೆ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೇನೆ. ತುಂಬಾ ಜನರಿಗೆ ಒಂದು ಸ್ಟೋರಿ ನಾನಿಲ್ಲಿ ಹೇಳೋಕೆ ಇಷ್ಟಪಡ್ತೇನೆ. ಇನ್ ದ ಇಯರ್ 2002 and 3 ಟೈಟನ್ ಕಂಪನಿಯಲ್ಲಿ ರಾಕೇಶ್ ಜುಂಜುನ್ವಾಲಾ ಇನ್ವೆಸ್ಟ್ ಮಾಡಿದಾಗ ಯಾರು ಈ ಕಂಪನಿಯನ್ನ ಐಡೆಂಟಿಫೈ ಮಾಡಿದ್ದೇ ಇಲ್ಲ. ಪ್ರತಿಯೊಬ್ಬರಿಗೆ ಅನ್ಸಿತ್ತು ಮುಂಬರುವ ದಿನಗಳಲ್ಲಿ ಇದು ಕಂಪನಿ ಬ್ಯಾಂಕ್ ಕ್ರಪ್ಟ್ ಆಗುತ್ತೆ, ಇದು ನಮ್ಮ ಹಣವನ್ನು ಡಬಲ್ ಮಾಡುವ ಚಾನ್ಸಸ್ ಗಳು ಇರಲ್ಲ. ಸೊ ಆ ರೀತಿ ಅನ್ಕೊಂಡಾಗ ಅದನ್ನ ಐಡೆಂಟಿಫೈ ಮಾಡಿದವರು ರಾಕೇಶ್ ಜುಂಜುನ್ವಾಲಾ. ಅವರು ಐಡೆಂಟಿಫೈ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು. ಅವರು ಒಂದು ಡಿಫರೆಂಟ್ ವೇ ಆಫ್ ಅಪ್ರೋಚ್ ಅನ್ನ ಮಾಡಿದ್ರು. ಯಾಕೆ ಅಂತಂದ್ರೆ ಪ್ರತಿ ಬಿಸಿನೆಸ್ ಮಾಡೆಲ್ ಏನ್ ಕಂಪನಿ ಇತ್ತಲ್ಲ, ಸೊ ಅವರು ತಮ್ಮ ಪ್ರೆಸೆಂಟೇಶನ್ ನಲ್ಲಿ ಅವರು ಶೇರ್ ಮಾಡಿದ್ರು, ನಾವು ಈಗ ನಮ್ಮ ಬಿಸ್ನೆಸ್ ಮಾಡೆಲ್ ಅನ್ನ ಚೇಂಜ್ ಮಾಡ್ತಾ ಇದೀವಿ. ಸೊ ಅದನ್ನ ಅವರು ಐಡೆಂಟಿಫೈ ಮಾಡಿದ್ರು. ಅದೇ ರೀತಿ ಈಗ ಮ್ಯಾಕ್ಸ್ ಇಂಡಿಯಾ ಕಂಪನಿ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಮಾಡೆಲ್ ನ ಅವರು ಚೇಂಜ್ ಮಾಡಿದ್ದಾರೆ. ಸೊ ನಾನಿಲ್ಲಿ ಮ್ಯಾಕ್ಸ್ ಇಂಡಿಯಾ ಏನಿದೆ ಇದು ಡಿಫರೆಂಟ್. ಸೊ ಮ್ಯಾಕ್ಸ್ ಪೇರೆಂಟ್ ಇದೆ, ಅದರಲ್ಲಿ ಪೇರೆಂಟ್ ಅಲ್ಲಿ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅದು ಬೇರೆ ಇದೆ. ಸೊ ಹಿಂದೆ ಕೆಲವು ವರ್ಷಗಳಲ್ಲಿ ಇದು ಡಿಮರ್ಜರ್ ಆಯ್ತು. ನಾವು ವಿ ಆರ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ಮ್ಯಾಕ್ಸ್ ಇಂಡಿಯಾ ಗ್ರೂಪ್. ಓಕೆ, ಈ ಕಂಪನಿ ಏನ್ ಮಾಡುತ್ತೆ ಅಲ್ಲ, ಸೀನಿಯರ್ ಸಿಟಿಜನ್ ಕೇರ್, ಇದನ್ನ ಸೀನಿಯರ್ಸ್ ಪೀಪಲ್ ಗೆ ಕೇರ್ ಕೊಡೋದು ಮತ್ತು ಅವರಿಗೆ ಟೇಕ್ ಕೇರ್ ಮಾಡುವ ಎಲ್ಲ ಫೆಸಿಲಿಟಿ ಈ ಕಂಪನಿ ಪ್ರೊವೈಡ್ ಮಾಡುತ್ತೆ. ಸೊ ವಿಲ್ ಕಮ್ ಟು ದಟ್ ಟೈಟನ್ ಸ್ಟೋರಿ. ರಾಕೇಶ್ ಜುಂಜುನ್ವಾಲಾ ಪಿಕ್ ಮಾಡಿದಾಗ ಪ್ರತಿಯೊಬ್ಬರಿಗೆ ಅನಿಸ್ತಾ ಇತ್ತು ಇದು ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ ಅಂತ ಅನಿಸ್ತಾ ಇತ್ತು. ಬಟ್ ಯಾರು ಕೂಡ ಪಿಕ್ ಮಾಡಿದಿಲ್ಲ. ಯಾಕೆಂದ್ರೆ ಬಿಸಿನೆಸ್ ಮಾಡೆಲ್ ಅವರು ಕೂಡ ಚೇಂಜ್ ಮಾಡ್ತಾ ಇದ್ರು. ಸೊ ನಮ್ಗೆ ಗೊತ್ತಿದೆ ಈಗ ಟೈಟನ್ ಆಲ್ಮೋಸ್ಟ್ ಇಟ್ ಈಸ್ ಎ ಮಲ್ಟಿ ಬ್ಯಾಗರ್ ಸ್ಟಾಕ್. ಸೊ ಇದೇ ರೀತಿ ನನಗೆ ಈ ಕಂಪನಿ ಬಿಸಿನೆಸ್ ಮಾಡೆಲ್ ಚೇಂಜ್ ಮಾಡೋದ್ರಿಂದ ಮತ್ತು ಮುಂಬರುವ ಅಪರ್ಚುನಿಟೀಸ್ ಗಳಿಂದ ನನಗೆ ಈ ಕಂಪನಿ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕೊಡುವ ಎಲ್ಲ ಸಾಧ್ಯತೆಗಳು ನನಗೆ ಕಾಣಿಸ್ ಬರ್ತಾ ಇದೆ. ಸೊ ಐ ವಿಲ್ ಶೋ ಆಲ್ ದ ಫಂಡಮೆಂಟಲ್ಸ್. ಅವರ ಪ್ರೆಸೆಂಟೇಶನ್ ಅಲ್ಲಿ ಏನಿದೆ, ಈ ಕಂಪನಿ ಏನ್ ಮಾಡುತ್ತೆ, ನಾನು ನಿಮ್ ಜೊತೆ ಶೇರ್ ಮಾಡ್ತೇನೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಪ್ಲೀಸ್ ವಾಚ್ ಕಂಟಿನ್ಯೂ ಆನ್ ದಿಸ್. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಈ ಕಂಪನಿಯ ನಾನು ಮಾತಾಡ್ತಿದ್ದೆಲ್ಲ ಮ್ಯಾಕ್ಸ್ ಇಂಡಿಯಾ ಕಂಪನಿ. we will go to this website and we will understand what this company will do. See, ಈ ಕಂಪನಿನ ಇಲ್ಲಿ ನೋಡಿದ್ಮೇಲೆ ನಮ್ಗೆ ಏನ್ ಅನ್ಸುತ್ತೆ, ವೆಲ್ಕಮ್ ಟು ಮ್ಯಾಕ್ಸ್ ಇಂಡಿಯಾ ಲಿಮಿಟೆಡ್, ಅವರ್ ಕೋರ್ ವ್ಯಾಲ್ಯೂಸ್, ಎಕ್ಸಲೆನ್ಸ್, ಲೀಡರ್ಶಿಪ್, ಮ್ಯಾನೇಜ್ಮೆಂಟ್ ತುಂಬಾ ಒಳ್ಳೇದಿದೆ. ಬಿಕಾಸ್ ಮ್ಯಾಕ್ಸ್ ಏನಿದೆಲ್ಲ ಇದು ಒಂದು ಒಳ್ಳೆಯ ಫಂಡಮೆಂಟಲಿ ಸ್ಟ್ರಾಂಗ್ ಇರುವ ಕಂಪನಿ. ಸೊ ಇವರದು ಮ್ಯಾನೇಜ್ಮೆಂಟ್ ಅನ್ನ ನಾವು ನೋಡಕ್ ಹೋದ್ರೆ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ನೋಡ್ಬೋದು ನೀವು, ಮ್ಯಾಕ್ಸ್ ಇಂಡಿಯಾ ಇಸ್ ಹೋಲ್ಡಿಂಗ್ ಮ್ಯಾಕ್ಸ್ ಗ್ರೂಪ್ ಕೇರ್ ಬಿಸ್ನೆಸ್ ಅಂತಾರ ಅಂಡ್ ಇಂಟಿಗ್ರೇಟೆಡ್ ಸರ್ವಿಸ್ ಪ್ರೊವೈಡರ್ ಫಾರ್ ಆಲ್ ಸೀನಿಯರ್ ಕೇರ್ ನೀಡ್ಸ್. ಅಂದ್ರೆ ಸೀನಿಯರ್ ಪೀಪಲ್ ಅಂದ್ರೆ ನಮ್ಮ ತಂದೆ ತಾಯಿಗಳು ಯಾರು ಇರ್ತಾರಲ್ಲ ಅವರನ್ನ ಇವರು ಕೇರ್ ಮಾಡ್ತಾರೆ. ಸೊ ಯಾವ ರೀತಿ ಕೇರ್ ಮಾಡ್ತಾರೆ, ಇವ್ರದ್ದು ಬಿಸಿನೆಸ್ ಮಾಡೆಲ್ ಏನು, ಪ್ರತಿಯೊಂದು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅಂತಾರ ಅಂತ ಏನಿದೆಲ್ಲ ಇವ್ರದ್ದು ಒಂದು ಪ್ರಾಡಕ್ಟ್, ಆ ಪ್ರಾಡಕ್ಟ್ ಅಂತ ಅಸಿಸ್ಟೇಟೆಡ್ ಕೇರ್ ಸರ್ವಿಸಸ್ ಇದೆ, ನ್ಯೂ ಪ್ರಾಡಕ್ಟ್ ಲಾಂಚಸ್ ಇದೆ, ಎಲ್ಲೆಲ್ಲಿದೆ, ರೆಸಿಡೆನ್ಷಿಯಲ್ ಕಮ್ಯುನಿಟಿ, ಅಂತಾರ ಡೆಹ್ರಾಡೂನ್, ಅಂತಾರ ನೋಯ್ಡಾ ಫೇಸ್ 2, ಕೇರ್ ಎಟ್ ಹೋಮ್ ಸರ್ವಿಸಸ್, ರೆವೆನ್ಯೂ ಬೈಫರ್ಕೇಶನ್, ಸೀನಿಯರ್ ಲಿವಿಂಗ್ ಇಂದನೇ ಇವರಿಗೆ ಆಲ್ಮೋಸ್ಟ್ 76% ರೆವೆನ್ಯೂ ಬರ್ತಾ ಇದೆ. ಸೊ ಬಿಸಿನೆಸ್ ಇನ್ವೆಸ್ಟ್ಮೆಂಟ್ ಇಂದ 16 ಇದೆ. ಅಂಡ್ ಅಸಿಸ್ಟೆಡ್ ಕೇರ್ ಅಂದ್ರೆ ಯಾರಿಗಾದ್ರೂ ಹೆಲ್ಪ್ ಬೇಕಾದಾಗ ಇವರು ಸಹಾಯವನ್ನ ಕೊಡ್ತಾರೆ, ಅದು 8% ರೆವೆನ್ಯೂ. ಸೊ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಏನಿದೆ, ಇನ್ವೆಸ್ಟ್ಮೆಂಟ್ಸ್ ಏನಿದೆ, ಫೋಕಸ್ ಏನಿದೆ, ನಾನು ಇದು ಪ್ರತಿ ಒಂದನ್ನು ಸ್ಟಡಿ ಮಾಡಿದ್ದೇನೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ನಿಮ್ಗೆ ಡೀಟೇಲ್ ಆಗಿ ಈ ಕಂಪನಿ ಬಗ್ಗೆ ನಿಮ್ಗೆ ಬೇಕಂತಂದ್ರೆ ನೀವು ಸ್ಟಡಿ ಮಾಡ್ಬೋದು. ಸೊ ನನಗೆ ಯಾಕೆ ಇಲ್ಲಿ ಈ 1 ಪಾಯಿಂಟ್ ಯಾಕೆ ಚೆನ್ನಾಗಿ ಅನಿಸ್ತು ಅಂತಂದ್ರೆ, ಇವಾಗ
ನೀವು ನೋಡಿದ್ರೆ ಕಂಪನಿಯ ಫಂಡಮೆಂಟಲಿ ಗುಡ್, ಬಟ್ ಸೇಲ್ಸ್ ಅದನ್ನ ನೀವು ಅಷ್ಟು ಚೆಕ್ ಮಾಡಿದ್ರೆ ಅಷ್ಟೊಂದು ಕನ್ಸಿಸ್ಟೆನ್ಸ್ಲಿ ಗ್ರೋತ್ ಇಲ್ಲ. ಪ್ರತಿ ಕ್ವಾರ್ಟರ್ಲಿ ಆಲ್ಮೋಸ್ಟ್ ಲಾಸಸ್ ಗಳನ್ನ ಮಾಡ್ತಾ ಇದೆ. ಬಿಕಾಸ್ ವಾಟ್ ಎವರ್ ಯಾವ್ದಾದ್ರು ಒಂದು ಬಿಸ್ನೆಸ್ ಅನ್ನ ಎಸ್ಟಾಬ್ಲಿಷ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಸೊ ನಾವು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ನ ಇಟ್ಕೋಬೇಕು. ನಾನು ದುಡ್ಡು ಹಾಕ್ತೀನಿ, ದುಡ್ಡು ಹಾಕಿದ ತಕ್ಷಣ 1 year 2 year ಅಲ್ಲಿ ನನಗೆ 10x 20x ರಿಟರ್ನ್ ಕೊಡು ಅಂದ್ರೆ ಯಾವುದೇ ರೀತಿಯ ಬಿಸ್ನೆಸ್ ತಂದು ಕೊಡಲ್ಲ. ಆ ರೀತಿ ಏನಾದ್ರು ತಂದು ಕೊಡಕ್ ಹೋದ್ರೆ ಯಾವ್ದಾದ್ರು ಒಂದು ಅವರು ಮಿಸ್ಕಮ್ಯುನಿಕೇಶನ್ ನ ಮಾಡ್ತಿರ್ತಾರೆ ಅಂತ ಅರ್ಥ. ಸೊ ನನಗೆ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ಅದನ್ನೆಲ್ಲ ನಾನು ಅಬ್ಸರ್ವ್ ಮಾಡಿ ಆಮೇಲೆ ನಾನು ಈ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ಡಿಸೈಡ್ ಮಾಡಿದ್ದೀನಿ. ಸೊ ನೀವು December 2023 ಕಾನ್ ಕಾಲ್ಸ್ ಅಲ್ಲಿ ಅವರ ಇನ್ವೆಸ್ಟ್ಮೆಂಟ್ ಪ್ರೆಸೆಂಟೇಷನ್ ನ ನೀವು ಚೆಕ್ ಮಾಡಿದ್ರೆ ಇಲ್ಲಿ ಹೋಗ್ತೇನೆ, ಇದು ಓಪನ್ ಆಗ್ತದೆ ಪ್ರೆಸೆಂಟೇಷನ್. ಇಲ್ಲಿ ನೋಡ್ಬೋದು ಇದು ಎಕ್ಸಾಕ್ಟ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಸೀನಿಯರ್ನ ಎಲ್ಡರ್ಲಿ ಪೀಪಲ್ ನ ಕೇರ್ ಟೇಕನ್ ಮಾಡುತ್ತೆ. ಅವರಿಗೆ ಇರೋಕೆ ಒಳ್ಳೆಯ ಫೆಸಿಲಿಟೀಸ್ ಅನ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ಅವರು ಒಂದು ಎನ್ವೈರನ್ಮೆಂಟ್ ಅನ್ನ ಸೆಟ್ ಮಾಡ್ತಾರೆ. ಯಾಕಂದ್ರೆ ಎಲ್ಡರ್ಲಿ ಪೀಪಲ್ ಈಗ ಇದು ಬಿಸ್ನೆಸ್ ಏನಿದೆಲ್ಲ ಇದು ನಮ್ಮ ಇಂಡಿಯಾದಲ್ಲಿ ವಿ ಕ್ಯಾನ್ ಸೇ ಇಟ್ಸ್ ಅನ್ ಯಾರು ಅಷ್ಟೊಂದು ಕರೆಕ್ಟ್ ಆಗಿ ಅಕ್ಸೆಪ್ಟ್ ಮಾಡಲ್ಲ. ನಾನು ನನ್ನ ಪೇರೆಂಟ್ಸ್ ಅನ್ನ ಎಲ್ಲೋ ಒಂದು ಯಾರೋ ಕೇರ್ ಟೇಕರ್ ಅಲ್ಲಿ ನಾನು ಕೊಡ್ತೀನಿ ಅನ್ಕೊಂಡು. ಬಟ್ ಇಫ್ ಯು ಆರ್ ಕಂಪೇರ್ಡ್ ವಿತ್ ಬಿಗ್ ಡೆವಲಪ್ಡ್ ಕಂಟ್ರೀಸ್ ಲೈಕ್ ಆಸ್ಟ್ರೇಲಿಯಾ, US, ಇಟ್ ಈಸ್ ಕಾಮನ್. ಆ ದೇಶದಲ್ಲಿ ನಮ್ಮ ಪೇರೆಂಟ್ಸ್ ಗಳನ್ನ ನಾವು ಈ ರೀತಿ ಯಾರು ಕೇರ್ ಮಾಡ್ತಿರ್ತಾರಲ್ಲ ಅವ್ರ ಹತ್ರ ಬಿಡೋದು ಕಾಮನ್. ಸೊ ಮುಂಬರುವ ಕೆಲವು ವರ್ಷಗಳಲ್ಲಿ ನಮ್ಮ ಇಂಡಿಯನ್ ನ್ಯೂಕ್ಲಿಯರ್ ಫ್ಯಾಮಿಲಿಯನ್ನ ತುಂಬಾ ಜನ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಸೊ ಐ ಬಿಲೀವ್ ದಿಸ್ ಕಂಪನಿ ಹ್ಯಾಸ್ ಅನ್ ಅಪರ್ಚುನಿಟಿ ಟು ಗ್ರ್ಯಾಬ್ ದಿ ಮಾರ್ಕೆಟ್ ಇನ್ ದ ಸೀನಿಯರ್ ಕೇರ್ ಸಿಟಿಜನ್. ಸೊ ಇದನ್ನು ಇಲ್ಲಿ ನೋಡಿದ್ರೆ ಇವ್ರದ್ದು ಡಿಫ್ರೆಂಟ್ ಬಿಸ್ನೆಸ್ ಮಾಡೆಲ್ ನಾವು ಇಲ್ಲಿ ಚೆಕ್ ಮಾಡ್ಬೋದು. ಅಂಡ್ ಮೋಸ್ಟ್ ಬೇಸಿಕ್ ಥಿಂಗ್ ನಾನು ಇಲ್ಲಿ ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ. ಸೊ ದಿಸ್ ಕಂಪನಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಈ ಕಂಪನಿಯ ಕೇವಲ 626 crore. ಈ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕೇವಲ 626 crore. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ. ದಟ್ ಈಸ್ ವೈ ಐ ಸೆಡ್ ದಿಸ್ ಇಸ್ ಅನ್ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್. ವೈ? ಯಾಕೆ ಅಂತಂದ್ರೆ ನೀವು ಕಂಪನೀಸ್ ನ ಇಲ್ಲಿ ತೋರಿಸ್ತೀನಿ ನೋಡಿ. ಇದರದ್ದು ಯೂಸ್ ಕೇಸಸ್ ಲಾಂಗ್ ಸ್ಟೇ ಅಂದ್ರೆ ನಾವು ನಮ್ಮ ಪೇರೆಂಟ್ಸ್ ಗಳನ್ನ ಅಲ್ಲಿ ಬಿಟ್ಟಾಗ ಜಾಸ್ತಿ ವರ್ಷ ಬಿಡ್ಬೋದು, ಸ್ವಲ್ಪ ಕಮ್ಮಿ ದಿನದಲ್ಲಿ ಬಿಡ್ಬೋದು. ಈಗ ಸಪೋಸ್ ಐ ಆಮ್ ಎನ್ ಸಾಫ್ಟ್ವೇರ್ ಇಂಜಿನಿಯರ್, ಐ ಆಮ್ ವರ್ಕಿಂಗ್ ಇನ್ ಒನ್ ಕಂಪನಿ. ಕೆಲವು ವರ್ಷಗಳ ನಂತರ ನಾನು ನನ್ನ ಕೆಲಸದ ಮೇಲೆ ನಾನು ಔಟ್ ಆಫ್ ಕಂಟ್ರಿ ಹೋಗ್ಬೋದು. ಬಟ್ ಆ ಟೈಮಲ್ಲಿ ನನ್ನ ಪೇರೆಂಟ್ಸ್ ನ ಯಾರು ಟೇಕ್ ಕೇರ್ ಮಾಡಬೇಕು? ಸೊ ನಾನು ನನ್ನ ಪೇರೆಂಟ್ಸ್ ನ ಯಾರು ಕರೆಕ್ಟ್ ರೆಸ್ಪಾನ್ಸಿಬಲ್ ತಗೋತಾರೆ ನಾನು ಅವ್ರ ಕಡೆ ಬಿಡೋಕೆ ಇಷ್ಟಪಡ್ತೀನಿ. ಸೊ ನೀವು ಈ ರೀತಿ ಯೋಚನೆ ಮಾಡಿದಾಗ ಪ್ರತಿಯೊಬ್ಬರಿಗೂ ಯೂಸ್ ಕೇಸ್ ಈ ಕಂಪನಿ ಅಪ್ಲಿಕೇಬಲ್ ಆಗೇ ಆಗುತ್ತೆ. ಸೊ ಇಲ್ಲಿ ನಾನು ಒಂದು ಲಾಂಗ್ ಅಪರ್ಚುನಿಟಿಯನ್ನ ನೋಡ್ತಾ ಇದ್ದೀನಿ. ಸೊ ಇದು ಅಷ್ಟೇ ಅಲ್ಲ, ಇದ್ರ ಜೊತೆ ಅವರು ಕೇರ್ ಎಟ್ ಹೋಮ್ ಮತ್ತೆ ಮೆಡಿಕಲ್ ಇಕ್ವಿಪ್ಮೆಂಟ್ ಮತ್ತೆ ಇದು ಕೂಡ ಪ್ರತಿಯೊಂದು ಇಲ್ಲಿ ನೋಡ್ಬೋದು ನೀವು ಎಷ್ಟೆಲ್ಲ ಏನ್ ಡೀಟೇಲ್ಸ್ ಇದೆ. ಈ ಪ್ರೆಸೆಂಟೇಷನ್ ನ ನೀವು ಒಂದು ಚೆಕ್ ಮಾಡಿ. ನಾನ್ ನಿಮ್ಗೆ ಇಂಟ್ರೆಸ್ಟ್ ಇದೆ ಈ ಪ್ರೆಸೆಂಟೇಷನ್ ಮೇಲೆ ನೀವು ಗೋ ಥ್ರೂ ಮಾಡಿ. ಈ ಕಂಪನಿಯ ಇನ್ ಡೀಟೇಲ್ ಅನಾಲಿಸಿಸ್ ಮತ್ತು ಇವರ ರಿಸರ್ಚ್ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದರ ಜೊತೆಗೆ ನಮಗೆ ಯಾವ ರೀತಿ ಮಾರ್ಕೆಟ್ ಇದೆ, ನಾವು ಇದನ್ನ ಆಪರ್ಚುನಿಟಿ ಆಗಿ ಯೂಸ್ ಮಾಡ್ಬೋದು, ಇದು ಎಲ್ಲ ಪ್ರತಿಯೊಂದು ತೋರಿಸ್ತಾ ಇದೆ. ಸೊ ಇದನ್ ಬಿಟ್ರೆ ನಾನ್ ಯಾಕೆ ಇದನ್ನ 626 crore ಅಂಡರ್ ವ್ಯಾಲ್ಯೂಡ್ ಅಂತ ಹೇಳ್ತೀನಿ ಅಂತಂದ್ರೆ ಇಲ್ಲಿ ನೀವು ಚೆಕ್ ಮಾಡ್ಬೋದು. ನಾನು ಆಲ್ರೆಡಿ ಅವರು ಅಪ್ ಟು 900 crores ಪ್ರಾಜೆಕ್ಟ್ಸ್ ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ. Antara Dehradun ಇದು ಆಲ್ರೆಡಿ ದೇ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಅಂಡ್ ದೇ ಹ್ಯಾವ್ ಸೋಲ್ಡ್ ಇಟ್. ಅವರಿಗೆ ಕ್ಯಾಶ್ ಫ್ಲೋ ಆಫ್ 125 crore ಇದೆ. And apart from this, they were having this old approach and now they are changing this to new approach. ನೀವು ಇದನ್ನು ನೋಡಬಹುದು. And the second community of Antara Noida phase 1 100% of units sold as per September 23 and collection efficiency percentile equals to 96. ಸೊ ಇದರ ಜೊತೆ ನೋಯ್ಡಾದಲ್ಲಿ ಇದೆ. ರೆವೆನ್ಯೂ ಪ್ರಾಫಿಟ್ ಕಾಸ್ಟ್ ಇಸ್ 983 crores. ಸೊ ಈ ಸ್ಕ್ರೀನ್ ಏನಿಲ್ಲಿ ನೋಡ್ತಾ ಇದೆಲ್ಲ ಜಸ್ಟ್ ಈ ಸ್ಕ್ರೀನ್ ಅಷ್ಟೇ ಅವ್ರು ಅಚೀವ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ಕಂಪನಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 623 crores. ಈ ಸ್ಕ್ರೀನ್ ಅಚೀವ್ ಈ ಜಸ್ಟ್ ಸಿಂಗಲ್ ಸ್ಕ್ರೀನ್
ಇದು ಅಚೀವೇಬಲ್ ಆಯ್ತು ಅಂದ್ರೆ ಈ ನೆಕ್ಸ್ಟ್ ಇಯರ್ ದಲ್ಲಿ 600 crore ಟು ಇಟ್ ವಿಲ್ ಬಿ 1200 crores. ಸೊ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ತುಂಬಾ ಕಮ್ಮಿ ಇದೆ. ಅದರ ಜೊತೆ ನೋಯ್ಡಾ ಫೇಸ್ 1 ನಲ್ಲಿ ಅವ್ರು ನೋಡಿ ಅವ್ರ ಸೀನಿಯರ್ ಪೀಪಲ್ ನ ಕೇರ್ ಟೇಕನ್ ಮಾಡ್ತಾರಲ್ಲ, ಸುಮ್ನೆ ಯಾವ್ದಾದ್ರು ಒಂದು ಹೋಟೆಲ್ ಅಲ್ಲಿ ಆ ತರ ಇರೋ ತರ ಇರೋದಿಲ್ಲ. ಇಟ್ ವಿಲ್ ಬಿ ಲೈಕ್ ಎ 5 star or 3 star ಫೆಸಿಲಿಟಿ ಅವರು ಪೇರೆಂಟ್ಸ್ ಗೆ ಕೊಡ್ತಾರೆ. ಸೊ ನನಗ್ ಗೊತ್ತಿರೋ ಕೆಲವೊಬ್ಬ ಅಜ್ಜ ಅಜ್ಜಿ, ನನ್ನ ಫ್ರೆಂಡ್ಸ್ ಅಜ್ಜ ಅಜ್ಜಿ ಈ ರೀತಿ ಪೇ ಮಾಡಿ ಅವರು ಇರಲು ಇಷ್ಟಪಡ್ತಿದ್ದಾರೆ. ನನ್ಗೆ ಗೊತ್ತಿರೋ ಒನ್ ಆಫ್ ದಿ ಮೈ ಫ್ರೆಂಡ್, ಅವರ ಗ್ರ್ಯಾಂಡ್ ಫಾದರ್ ಅವ್ರಿಗೆ ಯಾವುದೋ ಒಂದು ಡಿಸೀಸ್ ಇದೆ, ಬಟ್ ಯಾರು ಮನೇಲಿ ನೋಡೋಕ್ ಆಗ್ತಾ ಇಲ್ಲ. ಬಟ್ ದೇ ಆರ್ ಪೇಯಿಂಗ್ 2 lakh ಪರ್ ಮಂತ್, 2 ಲಕ್ಷ ರೂಪಾಯಿ ಕೊಟ್ಟು ಈ ರೀತಿ ಮನೆಗಳಲ್ಲಿ ಇರ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಪ್ರತಿ ಒಂದನ್ನು ಕೇರ್ ಮಾಡುವ ಪ್ರತಿ ಒಂದು ಫೆಸಿಲಿಟೀಸ್ ಇದೆ. ಸೊ ಯಾರಿಗೆ ಪಾಸಿಬಲ್ ಇದೆಯಲ್ಲ ಅದು ಅವರು ಪ್ರತಿಯೊಬ್ಬರು ಪೇ ಮಾಡ್ತಾರೆ. ಸೊ ತುಂಬಾ ಜನಕ್ಕೆ ಅನಿಸ್ಬೋದು ಇದು ನಾಟ್ ಪೀಪಲ್ ಲೈಕ್ ಮಿಡಲ್ ಕ್ಲಾಸ್ ಪೀಪಲ್, ಯಾರು ರಿಚ್ ಕ್ಲಾಸ್ ಅದಾರಲ್ಲ ಅವ್ರಿಗಷ್ಟೇ ಅಪ್ಲಿಕೇಬಲ್ ಆಗುತ್ತೆ. ಸೊ ಅದಕ್ಕಾಗಿ ಮಾರ್ಕೆಟ್ ಅಷ್ಟೊಂದು ಜಾಸ್ತಿ ಇಲ್ಲ. ಫ್ರೆಂಡ್ಸ್, ಇಫ್ ಯು ಆರ್ ಥಿಂಕಿಂಗ್ ಲೈಕ್ ದಟ್, ಯು ಆರ್ ರಾಂಗ್. ನಾನು ಯಾಕೆ ಅಂತಾರೆ, ಪ್ರತಿ ಮಿಡಲ್ ಕ್ಲಾಸ್ ಪೀಪಲ್ ದೇ ಆರ್ ನಾಟ್, ಅವ್ರಿಗೆ 1 ವರ್ಷ 2 ವರ್ಷ ಬಿಡೋಕೆ ಇಷ್ಟ ಇಲ್ಲ. ಬಟ್ ಸಮ್ ಅನ್ಅವಾಯ್ಡಬಲ್ ಸರ್ಕಮ್ಸ್ಟಾನ್ಸಸ್ ಗಳು ಬಂದಾಗ ಅವರು 3 months 6 months ಈ ರೀತಿ ನಾವು ನಮ್ಮ ಪೇರೆಂಟ್ಸ್ ಗಳನ್ನ ಬೇರೆಯವ್ರ ಕಡೆ ಬಿಡಬೇಕಾಗತ್ತೆ. ಸೊ ನಾವು ಬಿಟ್ಟಾಗ ನಮ್ಗೆ ಒಂದು ಪೀಸ್ ಆಫ್ ಮೈಂಡ್ ಬೇಕು. ಅವಾಗ ಏನ್ ಅನ್ಸುತ್ತೆ, ದುಡ್ಡು ಸ್ವಲ್ಪ ಜಾಸ್ತಿ ಹೋಗ್ಲಿ ಬಟ್ ನನ್ನ ಪೇರೆಂಟ್ಸ್ ಚೆನ್ನಾಗಿದ್ರೆ ಸಾಕಪ್ಪ ಅಂತ ಆ ರೀತಿ ಒಂದು ಮೈಂಡ್ ಸೆಟ್ ಇರುತ್ತೆ. ಮತ್ತೆ ಇದು ಗ್ರೋಯಿಂಗ್ ಇಂಡಸ್ಟ್ರಿ. ಸೊ ಇದರ ಜೊತೆ ಅವರು their upcoming plans are in Noida, Hyderabad, Gurgaon, Bengaluru, and they are also planning in Pune, Chandigarh, Goa and Chennai. See, it's just single slide alli I can see up to 2000 crore market capitalization, but that company is sitting at only 626 crores. So ಈ ಅನಾಲಿಸಿಸ್ ನನಗೆ ಕರೆಕ್ಟ್ ಅನಿಸ್ತಾ ಇದೆ. ಸೊ ಅದಕ್ಕೆ I believe this is a big opportunity for me to invest my whatever. ನನ್ನ ಹತ್ರ ಎಷ್ಟು ದುಡ್ಡು ಇದೆಯಲ್ಲ ಅಷ್ಟು ದುಡ್ಡು ಹಾಕೋಕೆ I don't have any problem in this company. ನೀವು ಇಲ್ಲಿ ಆ ಕಂಪನಿ ಪ್ರತಿಯೊಂದನ್ನು ನೀವು ಸ್ಟಡಿ ಮಾಡ್ಬೋದು. ನಿಮ್ಗೆ ಯಾವ್ದಾದ್ರು ಒಂದು ಹೊಸ ಪ್ರಾಜೆಕ್ಟ್ ಮಾಡ್ಬೋದು, ಅಥವಾ ನಿಮ್ಗೆ ಏನಾದ್ರು ನೀವು ಹೊಸ ಬಿಸ್ನೆಸ್ ಅನ್ನ ಮಾಡಿದ್ರೆ ಈ ರೀತಿ ನೀವು ಇನ್ವೆಸ್ಟರ್ಸ್ ಪ್ರೆಸೆಂಟೇಷನ್ ನೋಡಿದ್ರೆ ನಿಮ್ಗೆ ಇನ್ ಡೆಪ್ತ್ ನಾಲೆಜ್ ಆಫ್ ಇಂಡಸ್ಟ್ರಿ ಗೊತ್ತಾಗುತ್ತೆ. ಸಿ ನೋಡಿ, ಇಂಡಿಯಾಸ್ ಲಾಂಚ್ ಫಸ್ಟ್ ಕೈಂಡ್ ಆಫ್ ಹೆಲ್ತ್ ಚೆಕ್ಅಪ್ ಆನ್ ವೀಲ್ಸ್, ಕೇರ್ ಎಟ್ ಹೋಮ್. ಸೊ ಅದರದ ರೆವೆನ್ಯೂ ಎಷ್ಟೆಷ್ಟು ಬರ್ತಾ ಇದೆ. ಸೊ ಇಟ್ ಈಸ್ ಇನ್ಕ್ರೀಸಿಂಗ್ 14%, 27% ಇಯರ್ ಆನ್ ಇಯರ್. ಮೆಡ್ ಕೇರ್ ಆಯ್ತು. ಸೊ I can see lot of opportunity in this industry. ಸೊ ಇದರ ಜೊತೆ ಏಸ್ ಈಸಿ ಹೊಸ ಪ್ಲಾಟ್ಫಾರ್ಮ್ ಗಳನ್ನ ಅವ್ರು ಲಾಂಚ್ ಮಾಡಿದ್ದಾರೆ. ಸೊ ಇಫ್ ಯು ಆರ್ ಹ್ಯಾವಿಂಗ್ ಇಂಟ್ರೆಸ್ಟ್, ಯು ಕ್ಯಾನ್ ಗೋ ಥ್ರೂ ಆಲ್ ದೋಸ್ ಥಿಂಗ್ಸ್ ಹಿಯರ್. ರ್ಯಾಪಿಡ್ ಪ್ರೋಗ್ರೆಷನ್, ಬಿಲ್ಡ್ ಏಸ್ ಈಸಿ, ಬಿಲ್ಡಿಂಗ್ ಬ್ಲಾಕ್ಸ್ ಇನ್ ಸ್ಪೇಸ್, ಬೇರೆ ಪ್ರಾಡಕ್ಟ್ಸ್ ಇಂಟಿಗ್ರೇಷನ್ ಇದೆ. ಸೊ ಇಲ್ಲಿ ನೋಡಿ, ನಾನು ಆಗ್ಲೇ ಹೇಳಿದಾಗೆ ಕೇರ್ ಟೇಕನ್ ಅಂದ್ರೆ ಪ್ರತಿ ಒಂದು ಫ್ರಮ್ ಸ್ಟಾರ್ಟ್ ಟು ಎಂಡ್ ಪಾಯಿಂಟ್ ಪ್ರತಿ ಒಂದನ್ನು ಅವ್ರು ಕೇರ್ ಮಾಡ್ತಾರೆ. ಸೊ ಅವ್ರ ಇಲ್ಲಿ ಗ್ರೋತ್ ಅನ್ನ ನೀವು ನೋಡ್ಬೋದು. ಕೇರ್ ಹೋಮ್ಸ್ ಯಾವ ರೀತಿ ಇರುತ್ತೆ, 2 care homes 68 beds in Gurgaon, and 2 care homes 150 beds finalized Bengaluru, and Chennai and NCR on search ongoing for 100 beds, 800 plus SKUs. Walker ranks 5th bestseller on Amazon. So ಕೇರ್ ಎಟ್ ಹೋಮ್, ಇದ್ರ ನೀವು ರೆವೆನ್ಯೂಸ್ ಗಳನ್ನ ಇಲ್ಲಿ ಚೆಕ್ ಮಾಡಬಹುದು. ಮತ್ತೆ ನೀವು ಈ ಕಂಪನಿಯ ಅಸೆಟ್ಸ್ ನ ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸಿ, ಕಂಪನಿ ಅಸೆಟ್ಸ್ ಆಲ್ರೆಡಿ ಕಂಪನಿ ಅಸೆಟ್ಸ್ 530 crore. ಅಂದ್ರೆ ಇದರ ಅರ್ಥ ಏನ್ ಗೊತ್ತಾ, ಕಂಪನಿನ ಈ ಕಂಪನಿನ ಇವತ್ತು ನಾನು ಮಾರ್ಬಿಟ್ರು ನನಗೆ 530 crore rupees ಬಂದೇ ಬರುತ್ತೆ. ಸೊ ಇಷ್ಟೊಂದು ಜಾಸ್ತಿ ವ್ಯಾಲ್ಯೂಯೇಷನ್ ಇರುವ ಕಂಪನಿನ people are valuating it only 626 crore. ಸೊ ಯಾವುದೇ ರೀತಿ ಕಂಪನಿ ನಾನು ಇವತ್ತೇ ಸೆಲ್ ಮಾಡಿದ್ರು ನನಗೆ 500 crore ಮಿನಿಮಮ್ ಬಂದೇ ಬರುತ್ತೆ. ಸೊ ಹೌ ಕ್ಯಾನ್ ಬಿ ದಟ್ ಕಂಪನಿ ಈಸ್ ಸಿಟಿಂಗ್ ಎಟ್ 626 crores? ಹೌದಲ್ವಾ? ಸೊ ಇಲ್ಲಿ ನೀವು ಎಬಿಟಾನ ಚೆಕ್ ಮಾಡ್ಬೋದು. ಈ ಪ್ರತಿಯೊಂದನ್ನು ನೀವು ಇಲ್ಲಿ ಚೆಕ್ ಮಾಡಿ. ಕಮಿಂಗ್ ಟು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಕ್ಸ್ ಇಂಡಿಯಾ. ಸೊ ಐ ಫೀಲ್ ನನಗೆ ಈ ಕಂಪನಿ ಮುಂಬರುವ ಕೆಲವು ದಿನಗಳಲ್ಲಿ ತುಂಬಾ ಗ್ರೋತ್ ಪೊಟೆನ್ಷಿಯಲ್ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ನನಗೆ
ಈ ಕಂಪನಿಯಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಲು ನನ್ನ ಒಪಿನಿಯನ್ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ obviously if I'm not making money, it will ಎರಡು ಚಾನ್ಸಸ್ ಇದೆ. ನಾನು ಈ ಕಂಪನಿನಲ್ಲಿ ಇದೊಂದು ನಾನು ಬೆಟ್ ತಗೊಳಕ್ಕೆ ಯಾಕೆ ಹೋಗ್ತಿದ್ದೇನೆ ಅಂದ್ರೆ ಮುಂಬರುವ ಕೆಲವು ವರ್ಷದಲ್ಲಿ ನಾನು ಜಾಸ್ತಿ ದುಡ್ಡನ್ನು ಮಾಡ್ಬೋದು ಅಥವಾ ಕಮ್ಮಿ ದುಡ್ಡನ್ನ ಮಾಡ್ಬೋದು, ಅಟ್ಲೀಸ್ಟ್ ನಾನು ದುಡ್ಡನ್ನು ಮಾಡ್ತೀನಿ. ಬಟ್ ಇನ್ ಕೇಸ್ ನಾನೇನಾದ್ರೂ ಜಾಸ್ತಿ ದುಡ್ಡು ಮಾಡಿದ್ರೆ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್ ಆನ್ ದಿಸ್ ಅರ್ತ್. ಸೊ ನಿಮಗೆ ಏನಾದ್ರೂ ಈ ಕಂಪನೀಸ್ ಬಗ್ಗೆ ಡೌಟ್ಸ್ ಅನ್ಸಿದ್ರೆ, ನಿಮ್ಗೆ ಏನಾದ್ರೂ ಇಲ್ಲಿ ನಿಮ್ಗೆ ಅನಿಸ್ತಿರೋದು ಕಾಂಪಿಟೇಷನ್ ಇಲ್ಲ, ಕಾಂಪಿಟೇಷನ್ ಇದ್ರೆ ಈ ಕಂಪನಿ ರೆವೆನ್ಯೂ ಇನ್ನೂ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ನಾನು ಹೇಳ್ತೀನಿ ಕಾಂಪಿಟೇಷನ್ ಬರಬೇಕು. ಕಾಂಪಿಟೇಷನ್ ಬಂದ್ರೆ ಅವೇರ್ನೆಸ್ ಜಾಸ್ತಿ ಆಗುತ್ತೆ. ಅವೇರ್ನೆಸ್ ಜಾಸ್ತಿ ಆದ್ರೆ ಅಲ್ಲೇ ಮಾರ್ಕೆಟ್ ಒಂದು ಸೆಟ್ ಆಗುತ್ತೆ. ಸೊ ಫಾರ್ ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ಒಂದೇ ಜಾಗದಲ್ಲಿ ಎರಡು ಅಂಗಡಿ ಇದ್ರೆ ನೀವು ಏನಂತ ಯೋಚನೆ ಮಾಡ್ತಾರೆ, ನಾನು ಈ ಅಂಗಡಿಯಲ್ಲಿ ಹೋಗ್ಬೇಕಾ ಅಥವಾ ಈ ಅಂಗಡಿನಲ್ಲಿ ಹೋಗ್ಬೇಕಾ ಅಂತೇಳಿ ಆ ರೀತಿ ಯೋಚನೆ ಮಾಡ್ತೀರಾ ತಾನೆ. ಯಾಕೆ ಅಂತಂದ್ರೆ ನಿಮ್ಗೆ ಅನ್ಸಿದ್ರೆ ಈ ಅಂಗಡಿನೂ ಜಾಸ್ತಿ ಡಿಸ್ಕೌಂಟ್ ಕೊಡ್ಬೋದು, ಈ ಅಂಗಡಿ ಜಾಸ್ತಿ ಡಿಸ್ಕೌಂಟ್. ಅದಕ್ಕೋಸ್ಕರ ನೀವು ಏನ್ ಬಿಸ್ನೆಸ್ ಆಗೋ ಚಾನ್ಸಸ್ ಏನಿರುತ್ತಲ್ಲ ಅದು ಜಾಸ್ತಿ ಇರುತ್ತೆ. ಆ ಕಾಂಪಿಟೇಷನ್ ಇದ್ದಷ್ಟು ನಾವು ನಮ್ಮ ರೆವೆನ್ಯೂನ ಹೆಚ್ಚು ಜನರೇಟ್ ಮಾಡಬಹುದು. ಸೊ ಫ್ರೆಂಡ್ಸ್, ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ನಿಮಗೆ ಏನಾದರೂ ಈ ಕಂಪನಿಯಲ್ಲಿ ಒಳ್ಳೆಯ ಪಾಯಿಂಟ್ಸ್ ಅನ್ಸಿದ್ರೆ ಅಥವಾ ನಿಮಗೆ ಯಾವ್ದಾದ್ರು ಡೌಟ್ಸ್ ಅನ್ಸಿದ್ರೆ ನೀವು ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ನನಗೆ ಯಾವ್ದಾದ್ರು ಒಂದು ಪಾಯಿಂಟ್ಸ್ ಗಳನ್ನ ನಾನು ಇಲ್ಲಿ ಶೇರ್ ಮಾಡಿಲ್ಲ ಅಂದ್ರೆ ನೀವು ಅದನ್ನು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೀತಿಯಲ್ಲಿ ನನಗೆ ತಿಳಿಸಬಹುದು. ಮತ್ತು ಇದೇ ರೀತಿ ವಿಡಿಯೋಸ್ಗಳನ್ನ ನೀವು ನೋಡೋದಕ್ಕೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್.